ನಮಗೆ ರೆಪ್ರೆಸೆಂಟೇಷನ್ ಅನ್ನು ಯಾರು ಕೊಟ್ಟದ್ದು ಅಲ್ಲ, ನಾವು ಹೊಂದಿದ್ದು ಅಲ್ಲ. ಇದು ಸ್ಪಷ್ಟೀಕರಣಕ್ಕಾಗಿ ನಾನು ಹೇಳ್ತಾ ಇರೋದು. ಈಗ ಅಷ್ಟು ಮಂದಿಯನ್ನು ನಾವು ಪ್ರತಿನಿಧಿಸ್ತೇವೆ ಅಂತ ಹೇಳುವ ಹಾಗೂ ಇಲ್ಲ. ಹಾಗಂತ ಅಷ್ಟು ಮಂದಿಗಳಲ್ಲಿ ನಾವು ಇದ್ದೇವೆ. ನಾವು ಸ್ವಪ್ರಜ್ಞೆಯಿಂದ ಸಮಾನ ಮನಸ್ಕರಾಗಿ ಒಟ್ಟು ಸೇರಿ ನಿಮ್ಮ ಮುಂದೆ ಕಾಣಿಸಿದ್ದೇವೆ ಅಂತ ಬಿಟ್ಟರೆ, ತಾಳಮದ್ದಲಿನ ಕಲಾವಿದರು ಅಂದರೆ ನಾವಿಷ್ಟೇ ಮಂದಿ ಎಂಬ ಭ್ರಮೆಯಾಗಲಿ ಧೋರಣೆಯಾಗಲಿ ನಮ್ಮದಲ್ಲ. ಇದೊಂದು ಇದು ಎಲ್ಲಿ ಅತಿರೇಕಕ್ಕೆ ಹೋಗ್ತಾ ಉಂಟು ಅಂತ ಪ್ರಾಕ್ಟಿಕಲ್ ಸೆನ್ಸಲ್ಲಿ ಇವತ್ತಿನ ತನಕ ಟಿಲ್ ಡೇಟ್ ಇವತ್ತಿನ ಪ್ರಭಾಕರ್ ಜೋಶಿ ಅವರನ್ನು ಪ್ರಾಜ್ಞರು ಅಂತ ಹೇಳ್ತಾ ತಿಕ್ಕಲು ಅಂದಿದ್ದಾರೆ. ಇವತ್ತಿನ ಪೇಪರಲ್ಲಿ ಗಮನಿಸಬಹುದು, ನಿಮ್ಗೆ ಗೊತ್ತುಂಟು. ಪತ್ರಿಕಾಗೋಷ್ಠಿ ಆಗುತ್ತಾ ಉಂಟು ಅಂತ ಅವರಿಗೆ ಸಂಪಾದಕರಿಗೆ ಗೊತ್ತಾಗಿದೆ. ಇಲ್ಲಿಂದ ಇಂಟಿಮೇಷನ್ ಹೋದ ಕೂಡಲೇ ಸ್ಕಾಚೇ ಇವರಿಗೆ ನಶೆ ಏರಿಸಿದ್ರೆ ಅಂತ. ಸ್ಕಾಚ್ ಕುಡ್ದದ್ದವರು, ನಶೆ ನಮ್ಗೆ ಇರುದಾ? ಈಗ ನಶೆ ಏರಿಸಲಿಕ್ಕೆ ಅವ್ರು ಕುಡಿಸ್ತಾ ಇರುದಾ? ಮಾತಾಡ್ಲಿಕ್ಕೆ ಬರ್ತದೆ, ನಮಗೂ ಮಾತಾಡ್ಲಿಕ್ಕೆ ಬರ್ತದೆ, ಬಟ್ ಬಿಲೋ ಬೆಲ್ಟ್ ಹೊಡೆಯುವುದು ನಮಗೂ ಉದ್ದೇಶ ಅಲ್ಲ. ಎಲ್ಲಿವರೆಗೆ ಹೊಲಸಾಗಿದೆ ಅಂದ್ರೆ, ತನ್ನ ಮೈಯನ್ನು ತಾನೇ ನೆಕ್ತಾ ಇರುವ ನಾಯಿಯ ಚಿತ್ರ ಹಾಕಿ ತುಂಬಾ ಬೇಸರದಿಂದ ಹೇಳುದು, ಸಂಭ್ರಮಿಸ್ತಾ ಹೇಳುವುದಲ್ಲ ನಾನು, ಅದನ್ನು ಫೇಸ್ಬುಕ್ ಅಲ್ಲಿ ಹಾಕಿ ವಿಶ್ವೇಶ್ವರ ಭಟ್ರನ್ನು ಅದರಿಂದ ಟಿಂಗಲ್ ಮಾಡ್ತಾ ಇದ್ದಾರೆ. ಕ್ವಶನ್ ಆನ್ಸರ್ ಅವರೇ ಮಾಡ್ತಾ ಇದ್ದಾರೆ. ಕ್ವಶನ್ ಅವರದ್ದೇ, ನಾಯಿ ಆನ್ಸರ್ ಅವರದ್ದೇ ಎಂಬುದರಿಂದ ತನ್ನ ಮೈಯನ್ನೇ ಇದು ನಾನು ಹೆಸರೇ ಹೇಳ್ಬಿಟ್ಟು ಅವರು ಪಬ್ಲಿಕ್ ಆಗಿ ಹಾಕಿದ್ದಾರೆ. ಅನಂತ ಕಾಮತ್ ಅಂತ IT ಇಂಜಿನಿಯರ್ ಬೆಂಗಳೂರಿನವರು ಹಾಕಿದ್ದು. ಇದು ಯಾಕಿದೆ ಆಗಬಾರದು ಎಂಬ ಕಾರಣದಿಂದ ನಾವು ಹೇಳ್ತಾ ಇರುವುದು. ಈಗ ನಮ್ಮ ವೃತ್ತಿಗೆ ನಾವು ಹೀನವಾದ ಕಮೆಂಟ್ ಅನ್ನು ಹೇಗೆ ಸಹಿಸುವುದಿಲ್ಲೋ, ಅವರು ಸಂಪಾದಕರಾಗಿ 40 ವರ್ಷದಿಂದ ಗಳಿಸಿದ ಗೌರವ ಪ್ರತಿಷ್ಠೆ ಇದರ ಬಗ್ಗೆ ನಮಗೂ ಅರಿವು ಉಂಟು. ನಾವು ಅವರ ಆದರಣೀಯವಾದ ಲೇಖನಗಳನ್ನು ಮಾನಿಸಿದವರು, ಓದಿದವರು, ಸಂಭ್ರಮಿಸಿದವರು, 4 ಮಂದಿ ಜೊತೆಯಲ್ಲಿ ಹಂಚಿಕೊಂಡವರು. ಗೌರವಾರ್ಹರಾದವರು ಇಷ್ಟು ನೀಚವಾಗಿ ಯಾಕೆ ಮಾಡ್ತಾರೆ ನೋಡಿ. ಇನ್ನೊಂದು, ಮೂಡುಬಿದ್ರೆಯಲ್ಲಿ ರಾಘವೇಂದ್ರ ಭಂಡಾರ್ಕರ್ ಅಂತ ಈ ನೆಲದ ಗುಣದ್ದು ಪತ್ರಿಕಾ ಏಜೆಂಟ್ರ ಬಳಿಗೆ ಹೋಗಿ ನೀವು ಈ ಪತ್ರಿಕೆ ತರಿಸಬಾರದು ಅಂತ ಇನ್ಸಿಸ್ಟ್ ಮಾಡಿದ್ದಾರೆ. ನಮ್ಮ ಮಣ್ಣಿನ ನೆಲವನ್ನು, ಕಲಾವಿದರನ್ನು ಅವಮಾನಿಸಿದಂತ ಈ ವಿಶ್ವವಾಣಿ ನೀವು ನಿಲ್ಲಿಸಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಬಹುಶಃ ಅದನ್ನು ಕೇಳಿದ್ದಾರೆ ಕೂಡ. ಅವರ ಪತ್ರಿಕೆ ಅಷ್ಟು ಮಾರಾಟ ಸಂಖ್ಯೆ ಕಡಿಮೆ ಆಯಿತು ನಮ್ಮಿಂದಾಗಿ ಅಂತ ಸಂಭ್ರಮಿಸುವ ವಿಷಯ ಅಲ್ಲ. ನಮ್ಮಲ್ಲಿ ಒಬ್ಬ ಈ ಕಮೆಂಟಿನಿಂದ ಅರ್ಥ ಹೇಳದ ಹಾಗಾದ್ರೆ ಎಷ್ಟು ನೋಯ್ತೇವೋ, ಅವರ ಪೇಪರ್ ಪ್ರಸಾರ ಆಗದಿದ್ರು ನಮ್ಗೆ ಅಷ್ಟೇ ನೋವಾಗ್ತದೆ. ಇದು ಅವರಲ್ಲೂ ಜಾಗೃತ ಆಗಲಿ, ನಮ್ಮದು ಮಾತ್ರ ವೃತ್ತಿ. ಈಗ ಪತ್ರಕರ್ತರ ವೃತ್ತಿ ಶ್ರೇಷ್ಠವೇ, ಸಮಾಜವನ್ನು ತಿದ್ದುವ ಕೆಲಸವೇ, ಕಲಾವಿದರು ಕನಿಷ್ಠರು ಎಂಬ ಧೋರಣೆ ಯಾಕೆ? ಅವ್ರು ಮಾಡ್ತಾ ಇರೋದಕ್ಕೊಂದು ಗೌರವಾರ್ಹತೆ ಇಲ್ಲ ಎಂಬಂತ ಒಂದು ನಗಣ್ಯ ತಿರಸ್ಕಾರದ ಭಾವ ಯಾಕೆ?